ನಿತಿನ್ ಭಾಯಿ ಮತ್ತು ಪಿಯೂಷ್ ಮನೆತನ ಬಂದು ಹೋಗ್ಯಾರು. ನಾನು ಎದ್ದಿದ್ದಿಲ್ಲ, ಸೊ ಕಾಯ್ಕೊ ಕೂತಾರ ಕಾಣ್ತೈತಿ. ಪಿಯೂಷ್ ಏನನ್ನಲ್ಲ, ಬಟ್ ನಮ್ಮ ನಿತಿನ್ ಶೋ ಮಾಡಕ್ಕೆ ಚಾಲೂ ಮಾಡ್ತಾನೆ. ನೋಡ್ರಿ ಗೈಸ್ ಏನು ಅಂತಾನೆ, ಏ ಜಲ್ದಿ ಹಬ್ಸಲಿಲ್ಲ ನಾನು. ಫ್ರೆಂಡ್ಸ್ ಆದ್ರೆ ಏನೋ ರಿಸೀವ್ ಮಾಡಿಲ್ಲ. ನರ್ಸಗ್ರೆ 5 ಹಿಡಿದ ಫೋನ್ ಹಚ್ಚಾಕತ್ತೀರ ಅಂದಾಗ ಅದನ್ನ ಸ್ವಿಚ್ ಆಫ್. ಇಲ್ಲ ನಾ ಎದ್ದಿದ್ದೆ ಒಂದು ಏಟದು ನೆಟ್ವರ್ಕ್ ಬರಲಾಗಿತ್ತು ನನ್ನ ಫೋನ್ನಾಗ, ನಾ ಅದಕ್ಕೆ ಇದು ಬರೋಕ್ಕಾಗಲಿಲ್ಲ. ಏ ಸೊ ಹಚ್ಚಿ ಹೋದ್ಬಿಡ್ತಾನವ ಡೈರೆಕ್ಟ್ ಕಮ್ಬ್ಯಾಕ್. ಡೈರೆಕ್ಟ್ ಪಾಶಾ ಹಿಂಗೆ ಮಾಡ್ಕೊತ ಬಂದ್ರು ಕೊಟ್ಟಂದ್ರೆ ಏನು ಮಾಡೋದು. ತೊಂಬಿಡು ಅಲ್ಲಿ ಬ್ರೋ ಐತಿ ಇಲ್ಲಿ ಹಳಿದಾಗಿಲ್ಲ ಬ್ರೋ ಅದು. ಬ್ರೋ ಏನಿಲ್ಲ 4-5 ವರ್ಷ ನಮ್ಮ ಮನೆ ನೆರಳು ಬಿದ್ದು ಕತ್ಲು ಕಾಣತ್ ನಾವು. 4-5 ವರ್ಷ ಕಟ್ಟ ಐತಿ. ನಿನ್ನ ಹಳೆ ರಿಲೇಷನ್ಶಿಪ್ ಇದ್ರೆ ಓಲ್ಡ್ ಇದ್ದಂಗೆ ಕಾಣಿದ್ದು. ನನ್ನ ಅರ್ಧ ಜೀವ ಅದ್ರೊಳಗೆ ಐತಿ ಬ್ರೋ. ಹಾಂ ಆ್ಯಪ್ ಲಾಕ್ ಐತೇನ ಅದ್ರಾಗ? ಆ್ಯಪ್ ಲಾಕ್ನ ಏನಿಟ್ಟು ಆ್ಯಪ್ ಲಾಕ್ನಾಗ ಉಳ್ದೈತಂದೆ. ನಾಷ್ಟ ಮಾಡಕ್ಕೆ ಹೋಗೋದಿನ ಪ್ಲ್ಯಾನ್ ನೋಡ್ಬೇಕು ಏನಾಗ್ತೈತಿ. ಬಟ್ ಈಗೇನೈತಿ ಪಿಯೂಷ್ ಕಟಿಂಗ್ ಮಾಡಕ್ಕೆ ಹೋಗ್ಯಾತಿ. ಅಲ್ಲದಾರ ಸುಮಿತ್, ನಿತಿನ್, ಪಿಯೂಷ್ ಅಲ್ಲಿ ನಿಂತಾರ. ನಮ್ಮ ಪಾಡಿ ಅವ್ರು ಹೋಗಬೇಕು. ಏ ಪಿಯೂಷ್ ಗಾಡಿ ಅಂದ್ರೆ ತಿಂದು ತಕೊಂಬಿಡು. ನಮ್ಮ ಬೇಬಿಲಿ ನಿಂತೈತಿ, ನಮ್ಮ ಬೇಬಿನ ಚಾಲೂ ಮಾಡ್ಬೇಕು. ಹಾಂ ಅಷ್ಟ ಗಾಡಿನ ಅದಾವ, ಮತ್ತೆ ಏನು ಮಾಡ್ತೀವಿ? ಹಾಂ ಬಾಡಿಗೆ ಹಿಡಿಬೇಕಾದ್ರೆ ಹೇಳ್ರಿ ಗೈಸ್. ನೋಡ್ಬೋದು ನಮ್ಮ ಪಿಯೂಷ್ ಇಲ್ಲೇ ಅದಾನ. ಈಗ ಪಿಯೂಷ್ಗೆ ಕಟಿಂಗ್ ಮಾಡ್ಸ್ಕೊಂಡ್ ಬರಕ್ಕೆ ಹೊಂಟಿದ್ದು. ನಾನು ಬಂದಾವಾದ್ರೆ ನನ್ನ ದಾಡಿ ಮ್ಯಾಗ ಗಾಡಿ ಹಾಸ್ಕೊಂಬರಕ್ಕೆ ಹೊಂಟಿವ್ರಿ. ನಾನು ಬಂದ ಪಿಯೂಷ್ ಮಾಡಿಸ್ಬಿಡ್ಲೆ ನಾನು. ಮಾಡಿಸ್ಬಿಡ್ಲೇನ ಕಟಿಂಗ್ ನಾನು? ಹಾಂ ಗೈಸ್ ಹೆಂಗೆ ನಾನು ಕಂಟಿಂಗ್ ಮಾಡಿಸ್ಬಿಡ್ಲೆ? ಮಾಡಿಸ್ಬಿಡ. ಹೊಸ ನ್ಯೂ ಶುರುವಾತ ಮೊಬೈಲ್ ಬಂದ ನಾನು ಗೈಸ್. ಅನ್ನ ಮನಿ ಹೊಂಟಂತ ಕಟಿಂಗ್ ಮಾಡ್ಕೊ. ಮುಂಜಾನೆ ನಾ ಜಿಮ್ ಮಾಡ್ಲಾರ್ದೆ ಹಿಂಗೆ ಕಾಣ್ತೀನಿ ಗೈಸ್. ಏನ್ರ ಜಿಮ್ ಮಾಡಿದ್ರೆ ನಾನು ಮುಂದಿನ ಯಾರಿಲ್ಲ. ಹೊಲ್ಕಿದ್ದಂಗೆ ಕಾಣ್ತ ಅನ್ನ. ನಿತಿನ್ ಬ್ರೋ ನೋಡ್ರಿ ಬ್ರೋ ಹೆಂಗ ಹೇಳ್ತಾವ ಬ್ರೋ. ಕಪ್ಪ ಐತಿ ಕಪ್ಪಿ ಅಲ್ಲ ಅನ್ನ. ಮೊದಲ ನಮ್ಮ ಏಜ್ನಾಗ ಜಿಮ್ಮಿಗೆ ಹೋಗ್ತಿದ್ರಿ ಗೈಸ್. ಈಗೆಲ್ಲ ವಯಸ್ಸಾಗೈತಿ ಬಿಟ್ಬಿಟ್ಟೇವಿ. ಸಂಸಾರ ಬೆನ್ನ ಹತ್ತಿದ್ರಿ. ಕಟಿಂಗ್ ಮಾಡಿಸ್ಕೋಬೇಕಂತ ಹೇಳಿ ಕಟಿಂಗ್ ನಾವೇ ಕರ್ಕೊಂಡು ಹೊಂಟಿವಿ. ಸಲೂನಿಗೆ ಬಂದೇವ್ ನೋಡ್ರಿ. ರಾಕಿ ಸಲೂನಿಗೆ ಲಾಯರ್ ಕಟ್ಟಿಂಗ್ ಅಂಗಡಿ ಕಟ್ಕೊಂಡ ಹೆಂಡತಿಗ ಮತ್ತ ಲವ್ ಮಾಡಿದ್ರಿ ಹುಡುಗಿನ. ಪಿಯೂಷ್ ಯಾವ ಸ್ಟೈಲ್ ಮಾಡ್ಕೋಬೇಕನ್ನತಿ ಕಟಿಂಗ್? ತಲೆ ಬೋಳ್ಸ್ಕೊಂಬಿಡು. ನೀ ಮಾಡ್ಸೋರು ಭಾಳ ಬಂದವ ಕೂದಲ ನೋಡು. ಎಲ್ಲಿ ಕಣ್ಣ ಬೀಳ್ಬೇಕು. ಎಟ್ಟೆ ಹೇಳಿದ್ರು ಅವ್ನು ನಿಂತ ಕೇಳೋದಾಗೇನ್ರಿ. ಇನ್ನೇನೋ ಒಂದು ಕೂದಲು ಇವತ್ತಿ ಬ್ಯಾರೆನ ಕಟ್ ಮಾಡಿಬಿಟ್ರೆ ಅವಾಗ ಕೇಳಂಗೆ ಕಾಣ್ತಂದ್ರೆ ನೋಡೋಣ. ಅದಕ್ಕೂ ಪ್ರಯತ್ನ ಪಡ್ತೀವಿ. ಎಲ್ಲಿ ತನಕ ಹೋಗ್ತೀವಿ. ಸಿದ್ದೇಶ್ವರ ಹುಡುಕಿದೆ ಒಟ್ಟು ಪಡ್ ತಿನ್ಬೇಕಂತೇಳಿ ಪಡ್ ತಿನ್ನೋ ಮೂಡಂತ್ರ ಇಲ್ಲಿ ಇವತ್ತು. ಯಾಕಂದ್ರೆ ನಿನ್ನೇನು ಪಡ್ಡ ಇವತ್ತು ಪಡ್ಡ ಹಿಡಿ ಬಾ ನನ್ನ ಅತ್ತ ಯಾರ ನಮಗೆ ಅನ್ಬಾರ್ದು. ಅದ್ರ ಸಂಬಂಧ ತಿನ್ನಾಕ ಹೋಗೋ ಡೌಟ್ ಇವತ್ತು. ನೋಡ್ಬೋದು ನಮ್ಮ ಪಿಯೂಷ್ ಈಗ ಶಕಲಕ ಬೂಮ್ ಬೂಮ್ ಆಗ್ಯಾನ. ಇರ್ಲಿ ಇಟ್ಟು ಚಂದ ಅಲ್ಲ ಕೂದಲ. ಪಿಯೂಷ್ ತಲೆ ಬಿಡ್ಸ್ಕೊಂಬಿಡು. ಜಾನಿ ಸಿಂಗ್ ಸರ್ ಎರಡು ಕೈ ಮುಗಿದು ಹೊಂಟ್ಬಿಡ್ತಿದ್ದೆ. ನಮ್ಮ ಗುರುಜಿ ಮೌಂಟೇನ್ ಡ್ಯೂ ಕುಡಿ ಸಂಬಂಧ ಆಕಾಶನ ಅಂಗಡಿ ಪಿಯೂಷ್ ಬಿಟ್ಟು ಹಂಗೆ ಸರ್ ಮೌಂಟೇನ್ ಡ್ಯೂ ತರಕ್ಕೆ ಹೊಂಟಿ. ಆಕಾಶನ ಅಂಗಡಿ ಅಂದ್ರೆ ಮತ್ತು ಇದು ಒಂದಿಟ್ಟು ದೂರ ಐತಿ. ಅದಕ್ಕೆ ನಾವೇ ಹೋಗಿ ತಂದ್ರೆ ಆಯ್ತೈತೆ ಹೊಂಟಿ. ಇತ್ಯಾ ಹಿಂಗ್ಯಾಕಲ್ಲ ಎಡಿ ಬಿಡ್ತೀನಿ ಏನೇನು ಇಲ್ಲಿ ಹಿಂದಿನ ಸೈಡ್ ಬಿಸಿಲು ಐತಿ. ಸೊ ಮುಖ ಚಂದ ಕಾಣಲ್ಲ.
ಹಂಗತ್ತ ನಾನು ಕ್ಯೂಟ್ ಅದಿನತ್ತಲ್ಲ ಬಟ್ ಒಂದು ಲೆಕ್ಕಕ್ರೆ ಅದೀನಿ. ಹಾಂ ಮನೆ ಹಂಗೆ ನೋಡ್ತಾರೆ ನೋಡಿದ್ರೆ ಮೌಂಟೇನ್ ಡ್ಯೂ ಸಿಕ್ತು. ರೋಡಿ ಎಲ್ಲ ಅಂಗಡಿ ಬಂದಿದ್ದು. ಅದಕ್ಕೆ ಮಾಲ್ಗುಡಿ ಕಡೆ ಬಂದೆ ನಾವು. ಆಕಾಶನ ಅಂಗಡಿ ಆ ಕಡೆ ತೊಳಗೈತಿ. ಇದು ಮಾಲ್ಗುಡಿ ಹೋಟೆಲ್. ನಮ್ಮ ಅವ್ರ ದೋಸ್ತಂದು ಅಂದ್ರೆ ಅವ್ರ ದೋಸ್ತಂದಲ್ಲ ಅವ್ರ ಪಪ್ಪಾರದು. ನಿತಿನ್ ಬಾಯ್ ಸಿಗ್ತಾ ಮೌಂಟೇನ್ ಡ್ಯೂ? ಹಾಂ 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 ಏನೋ ರೊಕ್ಕದ ಲಪಡ ಐತಿಲಿ. ಮಿಸ್ ಅವರು ಗದ್ದಲ್ಲ ಕೆಲ್ಸದ ಗದ್ದಲ್ಲ ಮಿಸ್ ಆತಿರ್ತೈತಿ. ಮುಂಜಾನೆ ಅಲ್ಲ ಹೆಂಗೆ ಕಾಣ್ತೈತಿ. ಎಲ್ಲ ನಮ್ಮ ಕಡೆ ಬಸ್ಸಿನ ಭಾಳ ಸವಲತ್ತು ರೀ. ಮುಂಜಾನೆ ಆದ್ರೆ ಹಿಂಗೆ ಹಸಿರು ಬಸ್, ನೀಲಿ ಬಸ್, ಕೆಂಪು ಬಸ್ ಕಾಂಪಿಟೇಷನ್ ಲೆವೆಲ್ ಹೋಗ್ತಿರ್ತಾವು. ಮೌಂಟೇನ್ ಡ್ಯೂ ಟ್ಯಾಕ್ಸ್ ಚಾಲು ಮಾಡ್ದೇನ. ಅವ್ರ ಮುಂಜಾನೆ ಖಾಲಿ ಹೊಟ್ಟಿಲ್ಲ ಮೌಂಟೇನ್ ಡ್ಯೂ ಕುಡಿಯೋ ಮಜಾನೇ ಬೇರೆ. ಒಟ್ಟು ನಮ್ಮ ನಿತಿನ್ ಬಾಯ್ ನನಗೆ ಮೌಂಟೇನ್ ಡ್ಯೂ ಯಾವಾಗ ಕುಡಿಸ್ತಿರ್ತಾನು. ಯಾಕಂದ್ರೆ ನಾ ರಿಚಾರ್ಜ್ ಅಂತೇಳಿ, ಯಾಕಂದ್ರೆ ನಾ ಎಂದೂ ಅನ್ಸಬಾರ್ದು ಅಂತೇಳಿ. ಮೊಬೈಲ್ ಇಡ್ಲಾಕ ಅಂಜಿಕೆ ಬರಬಾರತ್ತೆ ಮೌಂಟೇನ್ ಡ್ಯೂ ಕುಡಿತೇವ್ ನಾವು. ಬಿಸಿಲು ಕಣ್ಣಾಗ ಕುಕ್ಲತೈತಿ. ಈಗ ಹೆಂಗೆ ನಾವು ಮಂದಿ ಕಣ್ಣಾಗ ಕುಕ್ಕೈತಿ ಸೇಮ್ ಹಂಗೆ. ಅಂದ್ರೆ ನಾ ಬೆಳೆಯೋದು ಭಾಳ ಆಸೆ ಐತಿ, ಬೆಳಿಬೇಕು. ಏನು ಹೇಳ್ಬೇಕಂತ ಬರ್ರಿ ವಿಸಿಟ್ ಮಾಡ್ರಿ. ಮಾರ್ನಿಂಗ್ ಬರೋದಿದ್ರೆ ಕಾಲ್ ಮಾಡಿ ಬರ್ರಿ. ಹಾಂ ಇಲ್ಲ ಅನ್ನದ ಅಂಗಡಿ ಯಾವತ್ತೂ ಭಾಳ ಮತ್ತೇನು ಗೊತ್ತೇನ್ರಿ ಗೈಸ್, ಇದು ಫೋನ್ಪೇ ಅವ್ರದ್ದು ವರ್ಕ್ ಆಗಲ್ಲ. ಸೊ ನಮ್ಮ QR ಕೋಡ್ ಹಾಕಿರ್ತೀವಿ ಇಲ್ಲಿ, ಅದಕ್ಕೆ ಅಮೌಂಟ್ ಹಾಕೋದು ಬರ್ರಿ. ನಾವು ಅವರಿಗೆ ತೆಗೆದು ಕೊಡ್ತೀವಿ ಆಮೇಲೆ. ಭಾಳ ಕಾಸು ರೀ ಹಾಂ ಈಗೀಗ ಬಿಟ್ಟೇನ್ರಿ ಗೈಸ್, ಈಗಂದ್ರೆ ಅವನೊಂದು ಗಲ್ಲಿನ ಚಾವಿ ನನ್ನ ಕಡೆನೇ ಇರ್ತಿತ್ತು. ಆ ಗಲ್ಲಿನ ರೊಕ್ಕ ಕಮ್ಮಿ ಆಗತ್ತ, ಚಾಯ್ ಚೀವಿ ಮಾಡ್ಯಾನವ ಅಷ್ಟೇ. ಹುಡುಗ ಭಾಳ ಚಲೋ ರೀ. ಬೇರೆ ಊರ್ದಿಂದ ದುಡಿಲಾಕತ್ ಬಂದಾನ್ರಿ. ಬಂದು ಸ್ವಂತ ಅಂಗಡಿ ಹಾಕ್ಯಾನ್ರಿ. ಇಲ್ಲೇ ಯಾರಿಗಾರ ನೋಡಿ ಮದುವೆ ಮಾಡ್ಕೊಡ್ದೈತ್ರಿ ಅವನಿಗೆ. ಹಾಂ ಅವತ್ತ ಹೆಂಗೆ ಮಾಡೋದು ಗೊತ್ತೇನ, ಅವ್ನ ಊರಾಗ ಒಂದು ಮದುವೆ ಬೇರೆ, ಸಿಟಿಯಾಗ ಒಂದು ಮದುವೆ ಬೇರೆ, 2 ಮದುವೆ ಮಾಡ್ಬೇಕು ಪ್ಲ್ಯಾನ್ ಐತ್ರಿ. ಯಾರು ಅವ್ನಿಗೆ ಹೆಣ್ಣು ಕೊಡೋದವ್ರು ವಿಡಿಯೋ ನೋಡಿದಂದ್ರು ಕೊಡಕ್ಕೆ ಹೋಗ್ಬೇಡ್ರಿ. ಅವ್ರ ಸರ್ ಇನ್ನೊಬ್ರು ನಾಗು ಅಂತೇಳಿ ಅವರೆಲ್ಲ ದೊಡ್ಡವ್ರು ಅದಾರ. ಸೊ ಅವ್ರೇನೋ ಬ್ಲಾಗ್ನ ತೊಗೊಳಕ್ ಬರಲ್ಲ. ಮತ್ತು ಅವ್ರ ಹಳಿ ರೋಡಿ ಸಮ್ ಗಿಳಿದು ಬಿಟ್ರೆ ಬ್ಯಾಡ ಅಂತೇಳಿ ಹೋಗಿ ನಾಗಪ್ಪ ಆಗ್ಬಿಡ್ತಾರ ಅವರು. ಗೈಸ್ ಪಿಯೂಷ್ ಒಳಗೆ ಕಟಿಂಗ್ ಮಾಡಿಸ್ಕೊಳತ್ತಾನ. ಇದೇ ಅದು ಕಟಿಂಗ್ ಅಂಗಡಿ. ಏನು ಹೆಸರು ಹಾಕಿಲ್ಲ ಅವ, ಹೊರಗೂ ಹೆಸರಿಲ್ಲ. ಬಟ್ ಇದು ಪಿಯೂಷನ್ BS4 ಐತಿ. ಒಂದು ದಿವಸ ಅವ ಫ್ರೀ ಇದ್ದಾಗ ಆದರೂ ಎಕ್ಸಾಸ್ಟ್ ತೆಗೆದು ಸೌಂಡ್ ಚೆಕ್ ಮಾಡಿಸ್ತೀವಿ. ಮತ್ತು ನಮ್ಮ BS3 ಎಕ್ಸಾಸ್ಟ್ ತೆಗೆದು ಸೌಂಡ್ ಚೆಕ್ ಮಾಡಿಸ್ತೀವಿ. ಈಗ ಆಲ್ರೆಡಿ ನಮ್ದು ಬರೀ ಇದಿಷ್ಟೇ ತೆಗೆದೈತಿ. ಮಸ್ತ್ ಬೇಸ್ ಹೊಡಿತೈತಿ. ಟ್ಯೂಷನ್ ಏನೈತಿ ಇದನ್ನ ಹಾಕ್ಯಾನವ. ಡೀಲಿಂಗ್ ಮಾಡಿಲ್ಲ ನನ್ನಂಗೆ. ಸೊ ಒಂದು ದಿವಸ ಅದನ್ನು ತೆಗೆದು ಪೂರ ಅದ್ರನ್ನ ಬ್ಲಾಗ್ ಮಾಡ್ತೀವಿ. ನೋಡ್ಬೇಕು ಯಾವ್ದು ಕಡೆ ಜಾಸ್ತಿ ಆಗದೈತು. BS3 ಒಳಗೈತು ಏನು BS4 ಒಳಗೈತು ನೋಡು. ಏನಕೊಂಡೆ ನೋಡ್ಬೋದು. ರೆಡ್ ಹ್ಯಾಂಡ್ ಆಗಿ ಇವತ್ತು ಸಿಗ್ಬಿದ್ದಾರೆ. ಇದು ಸೀದಾ ಸಾಗರ್ ಕಾಶಿ ಅನ್ನೋರ್ಗೆ ಗೊತ್ತೈತಿದ್ದು. ಟ್ಯಾಗ್ ಮಾಡ್ತೀನಿ ಗಾಯ್ಸ್. ಎಲ್ಲಿ ಮಟ್ಟ ಶೇರ್ ಮಾಡೋಣ ಸಾಗರಣ ಹೋಗಿ ಇದು ಆಗ್ಬೇಕದು. ಅಲ್ಲಿ ಮಟ್ಟ ಶೇರ್ ಮಾಡಿ. ಸಾಗರಣ ಅಂದ್ರೆ ನಿತಿನ್ ಅವ್ರ ದೊಡ್ಡಣ್ಣ. ಏನಾಗೈತೆ ಅಂತ ಏನಾಗೈತಿ ಯಾಕೆ ಫೋನ್ ಮಾಡತ್ತಿ? ಫೋನ್ ಮಾರ್ತಾನತ್ತರಿ ಮಾರಿ ಬರೋದು ಬಂದ್ ಆಗ್ತೈತಿ ನಮ್ದು. ತಿಂಡಿ ಬಿದ್ರೆ ಹಿಂಗೆ ನೋಡ್ರಿ ನಾವು. ಅವನ ಒಂದು ಯಾಕೆ ಮಾಡತ್ತಿ? ಎಷ್ಟು ಬೇಕು? ಗಾಡಿ ಕೊಡ್ತಾನೆ ನಾ ಕೊಡ್ತೇನಂತ. ಇದೆ ಇದು ಇಟ್ಕೊಂಡು ಬ್ಲಾಗ್ ಮಾಡಿ ಗಾಡಿ ಕೊಡು. ನಾನು ಗಾಡಿ ಬೇಕು. ನೋಡ್ರಿ ಗಾಡಿ ಹೆಂಗ ಒಂದು RS ಐತಿ, ಇನ್ನೊಂದು NS ಒಂದು ಆತೈತಿ. ಸೊ ಗಾಡಿ ಕೊಟ್ಬಿಡು. NS ಮಾಡ್ತಿ ಬಿಡ್ರಿ ಅನ್ನಾರ ನೀವು. NS ಕೊಡಲ್ರಿ. ಫೋನ್ ಮಾಡ್ತೀರಿ ಕರಿ NS ಮಾರ ಎದಕ್ ಕೊಡಲ್ಲ ಅಂದ್ರ ಗಾಡಿಗೆ ಮೈಲೇಜ್ ಐತಿ. ಎಷ್ಟಿದೆ ಮೈಲೇಜ್? 45 ಮೈಲೇಜ್ ಐತ್ರಿ. ಈಗ ಅವ್ನು ಹೆಂಗೆ 45 ಮೈಲೇಜ್ ಐತ್ಲ 70-80 ಮ್ಯಾಗ ಹೋದ ತಿಳ್ಕೊರಿ ಕಲಾಸ್. 1 ಲೀಟರ್ ಪೆಟ್ರೋಲ್ ನೀರು ಕುಡಿದು ಖಾಲಿ ಮಾಡಿ ಮತ್ತೆ ನಡಿ ಪೆಟ್ರೋಲ್ ಬಂಪ್ ಅಂತ ಹೇಳಕ್ ಚಾಲೂ ಮಾಡ್ತಿದ್ರು. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಇವತ್ತು ನಮ್ಮ ಸುಮಿತ್ ತನ್ನ ಫೋನ್ ಮಾರ್ತೀನಿ ಅನ್ನತಾನು. ಯಾಕಂದ್ರೆ ಬ್ಲಾಗಿಂಗ್ನಾಗ ಸಕ್ಸಸ್ಫುಲ್ ಆಗಲಿಲ್ಲ ಅಂತೇಳಿ ಒಂದೇ ಕಾರಣಕ್ಕೆ ಮೊಬೈಲ್ ಮಾರ್ತಾನತ್ತ.
ನಮ್ಮ ಅಪೋಸಿಟ್ ಬೀಳ್ಬಾರ್ದಂತೆ ಮೊಬೈಲೇ ಮಾಡ್ಲಾಕತ್ತಾನು. ತಡಿ ನೀವು ಯಾವ್ದಾರ ಕಂಟೆಂಟ್ ಮಾಡಬೇನ ಫೋನ್ ಮಾಡ್ಬೋದು, ನಾನು ಒಂದು ಕಂಟೆಂಟ್ ಮಾಡಿ ಕೊಡ್ತೀನಿ. ಪಿಯೂಷ್ ಕಟಿಂಗ್ ಮಾಡ್ಕೊಂಡ್ ಬಂದಾನ ಗೈಸ್, ನೋಡ್ಬೋದು ಪೂರಾ ಪೂರಾ ಗಾಡಿ ಕೊಡತ್ತೆ ಪೂರಾ 360 ತಿರುಗಿ ಪೂರಾ ಹೆಂಗ್ ತಿರುಗಿ ನೋಡೋಣ. ನೋಡ್ಬೋದು ಗೈಸ್. ಹಾ ಇದಕ್ಕೆ ಯಾಕೆ ಕಟಿಂಗ್ ಅಂತಾರೆ ಪಿಯೂಷ್? मंचला मासी स्ट्रेट हेयर कट। लड़कों के इस हेयर कट के लाखों लड़कियां एवं भाभियां दीवाने हैं। ಆಗೈತಿ ಬೆಳ್ಳಗದ ನೋಡೋಕ್ ಸೊ ಕಾಂಜದ ಕಟ್ಟಿಂಗ್. ಬಟ್ ಏನ ಕಾಂಪಿಟೇಷನ್ ಬಂದ ನಮ್ಮ ಲೆವೆಲ್ ಏನಿಲ್ಲ. ಹೌದಿಲ್ಲೈತೆ ಅಂದ್ರೆ ಕಟ್ಟಿಂಗ್ ಅವನಿಗೆ ಚಂದ ಒಪ್ಪೈತಿ, ಬಟ್ ಕಾಂಪಿಟೇಷನ್ ಬಂದ್ರ ನಮ್ಮ ಲೆವೆಲ್ ಆಗಲ್ಲ. ನಮ್ಮ ಲೆವೆಲೇ ಬೇರೆ. ಹಾ ನಾನು ಕೂಡ ಟಕ್ಕರ್ ಬಿದ್ದು ಸೋತಾನತ್ ಒಂದೇ ಕಾರಣಕ್ಕೆ ತಲೆ ಬಿಡ್ಸ್ಕೊಂಡ್ಬಿಟ್ಟಾನು. ಹೌದು, ನನ್ನ ಕಾಂಪಿಟೇಷನ್ ಯಾರು ಬಿದ್ದಾರಲ್ರಿ ಅವ್ರ ಮೊಬೈಲ್ ಮಾರ್ಸಿನ ತಲೆ ಬೋಳ್ಸಿನ. ಇದು ಮೈಲೇಜ್ ಗಾಡಿ ಎಟ್ಟಕ್ಕೆ ಹೋಗ್ಬೋದು ಮಾರಾಕತ್ತಂದ್ರ ಎನ್ ಎಸ್ ಬಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ನೀನು ಮಾರಬಾರ ನಾನು ಅದೈತ್ಲ ಬಳಿ ಹಾಕೊಂಡ್ ಬಸ್ ಸ್ಟ್ಯಾಂಡ್ ಮುಂದೆ ನಿಂತು ಬಿಡು ಅಂತೇಳಿ ಸೀರೆ ಉಟ್ಕೊಂಡು ಬಳಿ ತೊಟ್ಕೊಂಡು ಯಾವ್ದಾರ ಹೈವೇ ತೊಳಗ ಕೈ ತೊಟ್ಕೊಂಡು ನಿಂತು ಬಿಡು. ಈಗ ಮನೆಗೆ ಹೋಗ್ತೀವಿ. ಎಲ್ಲ ಹೋಗೋಣ ಮನೆಗೆ ಹೋಗೋಣ, ಎಲ್ಲ ಹೋಗೋಣ ಮನೆಗೆ ಹೋಗೋನು. ಮನೆಗೆ ಹೋಗೋಣ ಒಂದಿಟ್ಟು. ಸಂಡೇ ಐತಿ ಇವತ್ತು, ನೋಡು ಮನ್ಯಾಗ ಏನು ಹೇಳ್ತಾರೋ ಪ್ಲ್ಯಾನ್ ಮಾಡ್ತೀವಿ ಒಂದಿಟ್ಟು. ಹೊಂಟನ್ರಿ ಈಗ ಮನೆಗೆ. ಬಾಯ್ಸ್ ನಾಳೆ ಸಿಗೋಣ, ಮತ್ತೆ ಕಂಟೆಂಟ್ ವೇಟ್ ಮಾಡೋಣ. ಇಲ್ಲ ಇಲ್ಲ ಹೋಗ್ತೀನಿ. ಚಾ ನೋಡ್ರಿ ಒಮ್ಮೆ ಹಠ ಮಾಡ್ತಾರೆ ನನ್ ಬಿಟ್ಟು ಹೋಗ್ಬೇಕಂದ್ರ ಹೋಗ್ಬೇಡ. ಇದು ಯಾಕೆ ಕೆಲಸ ಅದಾವು ನೋಡ್ರಿ ನಮ್ಗೆ ಇದು ಮಾಡ್ತೇವೆ. ನಮ್ಗೆ ಯಾರು ತಲೆ ಹೋಗ್ಬೇಡಿ. ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಅಣ್ಣ. ಬಾಯ್ ಬಾಯ್ ಅಣ್ಣ. ಗೈಸ್ ಮಾರ್ನಿಂಗ್ ಬ್ಲಾಗ್ ಇಲ್ಲೇ ಮುಗಿಸಾದೈತಿ. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಯಾರು. ನಾನು ಮನೆಗೆ ಹೋಗಿ ಜಳಕ ಮಾಡ್ಬೇಕು. ನೋಡ್ರಿ ಕೂದಲು ಹಂಗಾಗ್ಯಾವು. ಶಾಂಪೂ ಜಳಕ ಮಾಡಿಲ್ಲ 2-3 ದಿವಸ ಆಯ್ತು. ಬರೀ ಬಿಸಿನೀರು ತಲೆನೇ ಹಾಕೋದೈತಿ ಬಿಡೋದೈತಿ. ಸೊ ಮಧ್ಯಾಹ್ನ ಮತ್ತೊಂದು ಈವ್ನಿಂಗ್ ಬ್ಲಾಗ್ ಬರುತ್ತೆ. ಮಧ್ಯಾಹ್ನ ಒಂದು ಪ್ಲ್ಯಾನ್ ಹಾಕೀವಿ, ಎಲ್ಲರೂ ಏನಾರ ಮಾಡಕೊಂಡು ತಿನ್ಬೇಕು ಅಂತೇಳಿ. ಹೋದ್ರೆ ಬ್ಲಾಗ್ ಮಾಡಿ ಹಾಕಿರ್ತೀನಿ ಈವ್ನಿಂಗ್ಗೆ. ಒಟ್ಟು ದಿನಕ್ಕೆ 2 ಬ್ಲಾಗ್ ಬರ್ತಾವೆ, ಒಂದು ಮಾರ್ನಿಂಗ್ ಬ್ಲಾಗ್, ಒಂದು ಈವ್ನಿಂಗ್ ಬ್ಲಾಗ್. ಯಾಕಂದ್ರೆ ಮಾರ್ನಿಂಗ್ ನಮ್ಮ ಪಿಯೂಷ್ ಇರ್ತಾನೆ. ಮಧ್ಯಾಹ್ನ ಆದ್ಮೇಲೆ ಏನೈತಿ 10 9 ಮಧ್ಯಾಹ್ನ ಅಲ್ಲ 9ಕ್ಕೆ ಅದು ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ರೀ. ಸೊ ಸೀದಾ ಸಂಜೆಗೆ ಬರ್ತಾನು. ಅದರ ಸಂಬಂಧ ಸಂಜೆಗೆ ಒಂದು ಬೇರೆ ಬ್ಲಾಗ್ ಮಾಡಿಬಿಡ್ತೀವಿ ಬರ ಅಂತದ್ರ ಸಂಬಂಧ. ಬಾಯ್.